ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತೊಂದು ವಿಶೇಷವಾಗಿ ಔಷಧವುಳ್ಳಂಥ ಸಸ್ಯವನ್ನು ನಿಮ್ಮ ಜೊತೆ ಪರಿಚಯ ಮಾಡ್ತಾ ಇದ್ದೆ. ಅದನ್ನು ಯಾವ ರೀತಿ ನಾವು ಬೆನಿಫಿಟನ್ನು ತಗೊಳ್ಬೇಕು, ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ವಿಡಿಯೋದಲ್ಲಿ ಪೂರ್ತಿಯಾಗಿ ನಾನು ತೋರಿಸಿದ್ದೆ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಈ ಒಂದು ಸಸ್ಯವನ್ನು ಮನೆಯಲ್ಲಿ ಬೆಳೆಸೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಇದು ಈಸಿಯಾಗಿಯೇ ಪಾಟಲ್ಲಿ ಬೆಳೆಸ್ಕೊಳ್ಬೋದು. ನೀವು ಒಂದು ವೇಳೆ ನೆಲದಲ್ಲಿ ಬೆಳೆಸೋಕ್ಕೆ ಅವಕಾಶ ಇಲ್ಲ ಅಂದರೆ ಪಾಟಲ್ಲಿನೂ, ಸಿಟಿಯಲ್ಲಿದ್ದರೆ ಪಾಟಲ್ಲಿನೂ ಬೆಳೆಸ್ಕೊಳ್ಬೋದು. ತುಂಬ ಚೆನ್ನಾಗಾಗತ್ತೆ. ತುಂಬ ಸಿಂಪಲ್ಲಾಗಿಯೇ ಬೆಳೆಸ್ಕೊಳ್ಬೋದು. ಇದಕ್ಕೇನು ದೊಡ್ಡ ಹರಸಾಹಸ ಮಾಡಬೇಕಂತೇನಿಲ್ಲ. ಇದು ಒಂದು ಸಸ್ಯ ಬೆಳೆಸ್ಕೊಂಡ್ರೆ ಆರೋಗ್ಯಕ್ಕೆ ತುಂಬ ಬೆನಿಫಿಟನ್ನು ತಗೊಳ್ಬೋದು. ಇದರಿಂದ ನಾನಿವತ್ತೊಂದು ಟೀಯನ್ನು ಮಾಡಿ ತೋರಿಸ್ತಾ ಇದ್ದೆ. ಟೀ ಅಥವಾ ಕಷಾಯ ಅಂತ ಹೇಳ್ಬೋದು, ಮಾಡಿ ತೋರಿಸ್ತಾ ಇದ್ದೆ. ಮತ್ತು ಎಣ್ಣೆಯನ್ನು ಮಾಡಿ ತೋರಿಸ್ತಾ ಇದ್ದೆ. ತುಂಬ ಸಿಂಪಲ್ಲಾಗಿಯೇ ಮಾಡ್ಕೊಳ್ಬೋದು. ಇದು ನಮ್ಮ ಹೆಲ್ತಿಗಂತೂ ತುಂಬ ಉಪಯೋಗ ಇದೆ. ಆರೋಗ್ಯಕ್ಕೆ ತುಂಬ ಬೆನಿಫಿಟನ್ನು ಪಡ್ಕೊಳ್ಬೋದು. ಈಗ ನಾನು ಈ ಸಸ್ಯವನ್ನು ನರ್ಸರಿಯಲ್ಲಿ ತೊಗೊಬಂದಿರೋದು. ಒಂದು ವೇಳೆ ನಿಮಗೆ ನರ್ಸರಿಯಲ್ಲಿ ಸಿಗಲಿಲ್ಲ ಅಂದರೆ ಆನ್ಲೈನಲ್ಲೂ ಸಿಗುತ್ತೆ. ಇದು ನರ್ಸರಿಯಲ್ಲಿ ಎಲ್ಲ ಕಡೆ ಸಿಗುತ್ತೆ ಈಗ ಕಾಮನ್ನಾಗಿ. ಒಂದು ವೇಳೆ ಸಿಗಲಿಲ್ಲ ಅಂದರೆ ಆನ್ಲೈನಲ್ಲಂತೂ ಖಂಡಿತ ಸಿಗುತ್ತೆ. ನೋಡಿ, ನಾನಿವತ್ತು ತೋರಿಸ್ತಾ ಇರುವ ಸಸ್ಯ ಅಂದರೆ ಇದೇ ಸಸ್ಯ. ನಿಮಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿಲ್ಲದೇನೂ ಇರ್ಬೋದು. ಇದಕ್ಕೆ ರೋಸ್ಮೇರಿ ಪ್ಲ್ಯಾಂಟ್ ಅಂತಲೇ ಕರೀತಾರೆ. ಇದು ಸ್ಮೆಲ್ ಇರುತ್ತೆ, ಒಂಥರ ಸುಗಂಧವಾಗಿರುವಂಥ ಸ್ಮೆಲ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮಸಾಲೆ ಐಟಮ್ಗಳಿಗೂ ಹಾಕ್ಕೊಳ್ತಾರೆ. ಮತ್ತು ಇದನ್ನು ನಾವು ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು. ಇದರ ಎಣ್ಣೆಯನ್ನು ಮಾಡೋದ್ರಿಂದ ಕೂದಲಿಗೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಕಣ್ಣಿನ ದೃಷ್ಟಿಗೆ ಒಳ್ಳೆಯದು, ಜ್ಞಾಪಕ ಶಕ್ತಿಗೂ ಒಳ್ಳೆಯದಿದು, ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದಿದು. ಇದು ಹಲವಾರು ಉಪಯೋಗ ಇದೆ. ಇದನ್ನು ಹೇಳಬೇಕಂದ್ರೆ ತುಂಬ ವಿಧಾನದಲ್ಲಿ ಮಾಡ್ಕೊಳ್ಬೋದು. ತುಂಬ ಬೆನಿಫಿಟನ್ನು ತಗೊಳ್ಬೋದು. ಇದನ್ನು ನಾನು ಸ್ವಲ್ಪ ಕಟ್ ಮಾಡ್ಕೊಂಡು ಇದನ್ನು ಮೊದಲು ಎಣ್ಣೆಯನ್ನು ಮಾಡಿ ತೋರಿಸ್ತೇನೆ ನಿಮಗೆ. ಈ ಎಣ್ಣೆಯನ್ನು ಮಾಡಿಕೊಂಡು ನಾವು ಕೂದಲಿಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು. ನೀವು ದಿನಾಲೂ ಎಣ್ಣೆ ಹಾಕ್ಕೊಳ್ಬೋದು, ಅಥವಾ ವಾರದಲ್ಲಿ ಒಮ್ಮೆ ಆದರೂ ನೀವು ಸ್ನಾನ ಮಾಡಬೇಕಿದ್ರೆ ಇದನ್ನು ಚೆನ್ನಾಗಿ ತಲೆಗೆ ಹಾಕಿ ಮಸಾಜ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೋದು. ಅದರಿಂದ ಕಣ್ಣಿನ ದೃಷ್ಟಿಗೂ ಒಳ್ಳೆಯದು ಮತ್ತು ತಲೆ ಕೂದಲ ಬೆಳವಣಿಗೆಗೆ ತುಂಬ ಬೆನಿಫಿಟ್ ಇದೆ. ಇದರಲ್ಲಿ ನಾನು ಸ್ವಲ್ಪ ಇವತ್ತು ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ನಾನು ನಿಮಗೋಸ್ಕರ ಮಾಡಿ ತೋರಿಸ್ತಾ ಇರೋದು. ಇದೊಂದು ಸಸ್ಯ ಇದ್ದರೆ ನಾವು ಆವಾಗವಾಗ ಈ ರೀತಿ ಎಣ್ಣೆ ಮಾಡ್ಕೊಳ್ಬೋದು, ಟೀಯನ್ನು ಮಾಡ್ಕೊಂಡು ಕುಡಿಬೋದು. ತುಂಬ ಇದರಿಂದ ಉಪಯೋಗನ ಪಡ್ಕೊಳ್ಬೋದು. ಇದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ಅಂತ ಹೇಳಿದೆ, ಅಥವಾ ನರ್ಸರಿಯಲ್ಲೂ ರೋಸ್ಮೇರಿ ಪ್ಲ್ಯಾಂಟ್ ಅಂತ ಹೇಳಿದ್ರೆ ಕೊಡ್ತಾರೆ. ಇಲ್ಲಾಂದರೆ ಆನ್ಲೈನಲ್ಲೂ ನಿಮಗೆ ರೋಸ್ಮೇರಿ ಪ್ಲ್ಯಾಂಟ್ ಅಂತ ಹಾಕಿದರೆ ಖಂಡಿತ ಸಿಗುತ್ತೆ. ಇದನ್ನು ಸ್ವಲ್ಪ ಕಟ್ ಮಾಡಿದಾಗಲೇ ಗೊತ್ತಾಗುತ್ತೆ. ಅದು ತುಂಬ ಸ್ಮೆಲ್ ಇರುತ್ತೆ, ತುಂಬ ಸುಗಂಧವಾಗಿರುವಂಥ ಸ್ಮೆಲ್ ಇರುತ್ತೆ. ಇದನ್ನು ನಾನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೆ ನೋಡಿ. ಈಗ ಇದರಲ್ಲಿ ಒಂದು 2-3 ಪೀಸ್ ಆಗುವಷ್ಟು ಒಣಗಿರುವಂಥ ಕಡ್ಡಿಯನ್ನು ತಗೊಂಡಿದ್ದೆ. ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 10-20 ಕರಿಬೇವು, 1 ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು, ಹಾಗೆ ರೋಸ್ಮೇರಿ ಗಿಡವನ್ನು ಕಟ್ ಮಾಡ್ಕೊಂಡಿರೋದು, ಒಂದು 1/4 ಲೀಟ್ರ್ ಆಗುವಷ್ಟು ತೆಂಗಿನ ಎಣ್ಣೆ ತೊಗೊಂಡಿದ್ದೆ. ಈಗ ಈ ತೆಂಗಿನ ಎಣ್ಣೆಯನ್ನು ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಕಡ್ಡಿಯನ್ನು ತೊಗೊಂಡಿದ್ದೆ. ಕರಿಬೇವು ಮತ್ತು 1 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು, ಸ್ವಲ್ಪ ರೋಸ್ಮೇರಿ ಕಡ್ಡಿಯನ್ನು ತೊಗೊಂಡಿದ್ದೆ. ಎಣ್ಣೆಯನ್ನು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ನಂತರ ಕರಿಬೇವು ಮತ್ತು ಮೆಂತ್ಯ ಕಾಳನ್ನು ಹಾಕ್ಕೊಳ್ಳೋಣ. ಆನಂತರ ರೋಸ್ಮೇರಿ ಪ್ಲ್ಯಾಂಟನ್ನು ಕಟ್ ಮಾಡಿರೋದನ್ನು ಹಾಕ್ತಾಯಿದ್ದೆ ನೋಡಿ. ಹಾಕಿಬಿಟ್ಟು ಈ ಎಣ್ಣೆಯನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸಣ್ಣ ಉರಿ ಇಟ್ಟು ನೀವು ಕುದಿಸ್ಕೊಳ್ಬೇಕು, ದೊಡ್ಡ ಉರಿ ಇಡಬಾರ್ದು. ಸಣ್ಣ ಉರಿ ಇಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಅದು ಕಲರೆಲ್ಲ ಚೇಂಜ್ ಆಗುತ್ತೆ, ಗೊತ್ತಾಗುತ್ತೆ ನಮಗೆ. ಆನಂತರ ಇದನ್ನು ಸ್ಟವನ್ನು ಆಫ್ ಮಾಡಿಕೊಂಡು ತಣ್ಣಗಾದ ನಂತರ ಒಂದು ಬಾಟಲಿಗೆ ಹಾಕಿ ಇಟ್ಕೊಳ್ಬೋದು. ಇಟ್ಕೊಂಡು ನಮಗೆ ಆವಾಗವಾಗ ತಲೆಗೆ ಹಚ್ಕೊಳ್ಬೋದು. ಮತ್ತು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ತಲೆ ಕೂದಲ ಗ್ರೋತಿಗೆ ತುಂಬ ಒಳ್ಳೆಯದು. ಹಾಗೆ ಕಣ್ಣಿನ ದೃಷ್ಟಿಗೆ, ನಮಗೆ ಕೈ ಕಾಲಲ್ಲಿ ಏನಾದರೂ ನೋವು ಕಾಣಿಸ್ಕೊಂಡಾಗ ಈ ಎಣ್ಣೆಯಿಂದ ಹಾಕಿ ಮಸಾಜ್ ಮಾಡಿಕೊಂಡಾಗಲೂ ನೋವು ಕಡಿಮೆ ಆಗುತ್ತೆ. ಇದರಿಂದ ತುಂಬ ಬೆನಿಫಿಟ್ ಇದೆ. ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ. ಹಾಗೆ ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ. ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ನಾನೀಗ ತಣ್ಣಗಾದ ನಂತರ ಅದನ್ನು ಸೋಸ್ಕೊಳ್ತಾ ಇದ್ದೆ ನೋಡಿ. ಸೋಸ್ಕೊಂಡು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆವಾಗವಾಗ ನಮಗೆ
ಇದನ್ನು ತಲೆ ಕೂದಲಿಗೆ ಹಾಕ್ಕೊಳ್ಬೋದು. ಅಥವಾ ನೀವು ಕಾಲು ಗಂಟು ನೋವು, ಸಂಧಿ ನೋವೆಲ್ಲ ಇದ್ದಾಗ ಈ ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡಾಗಲೂ ನೋವು ನಿವಾರಣೆ ಆಗುತ್ತೆ. ತುಂಬ ಬೆನಿಫಿಟನ್ನು ನೀವು ಉಪಯೋಗಿಸ್ಕೊಳ್ಬೋದು. ಈಗ ಎಣ್ಣೆ ರೆಡಿಯಾಗಿದೆ. ಇದರಿಂದ ನಾನೀಗ ಇನ್ನೊಂದು ಕಷಾಯ ಅಥವಾ ಟೀಯನ್ನು ಮಾಡಿ ತೋರಿಸ್ತಾ ಇದ್ದೆ ನೋಡಿ. ಮತ್ತೆ ಸ್ವಲ್ಪ ಕಡ್ಡಿಯನ್ನು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೆ. ಈ ಸ್ವಲ್ಪನ ತೊಗೊಂಡು ಒಂದು 2 ಜನಿಗೆ ಆಗೋಷ್ಟು 1 ಗ್ಲಾಸ್ ಆಗೋಷ್ಟು ನಾನು ಮಾಡ್ತಾ ಇರೋದೀಗ. ಸ್ವಲ್ಪನ ಕಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡ್ಕೊಂಡ ನಂತರ ಈಗ ಒಂದು ಪಾತ್ರೆಗೆ ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತೇನೆ. ಈ 1 ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗೋಷ್ಟು ಕುದಿಸ್ಕೊಳ್ಬೇಕು ಇದನ್ನು. ಈಗ ಒಂದು ಬೋಗಣಿಗೆ 1 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಇದನ್ನು ಈಗ ಕುದಿಲಿಕ್ಕೆ ಇಡ್ತೇನೆ. ಇದು ಸ್ವಲ್ಪ ಕುದಿ ಬಂದ ನಂತರ ರೋಸ್ಮೆರಿಯ ಎಲೆಯನ್ನು ಹಾಕ್ಕೊಳ್ತೇನೆ ನಾನೀಗ. ಈ ಟೀಯನ್ನು ಕುಡಿಯೋದ್ರಿಂದ ಜ್ಞಾಪಕ ಶಕ್ತಿನೂ ಹೆಚ್ಚಾಗತ್ತೆ, ಮತ್ತು ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ, ಮತ್ತು ಕಣ್ಣಿನ ದೃಷ್ಟಿಗೆ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ಇದರಿಂದ. ಈಗ ನೀರು ಕುದೀತಾ ಇದೆ. ಆಗುವಾಗ ನಾನೀಗ ರೋಸ್ಮೆರಿಯ ಕಡ್ಡಿಯನ್ನು ಹಾಕಿದ್ದೆ. ಎಲೆಗಳನ್ನು ಕಟ್ ಮಾಡಿರುವಂಥ ಎಲೆಗಳನ್ನು ಹಾಕಿ ಚೆನ್ನಾಗಿ ಒಂದು 5-10 ನಿಮಿಷದೊಳಗಡೆ ಕುದಿಸ್ಕೊಂಡ್ರೆ ಗೊತ್ತಾಗುತ್ತೆ, ಅದು ಕಲರ್ ಚೇಂಜ್ ಆಗುತ್ತೆ. ಆವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಬೋದು. ಒಂದು 5 ನಿಮಿಷದಲ್ಲಿ ಇದು ಕಲರ್ ಚೇಂಜ್ ಆಗುತ್ತೆ. 1 ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗುತ್ತೆ. ಸಣ್ಣ ಉರಿ ಇಟ್ಟು ನಾವು ಇದನ್ನು ಕೂಡ ಚೆನ್ನಾಗಿ ಕಾಸ್ಕೊಳ್ಬೇಕು. ಈಗ ನೋಡಿ ಸ್ಟವನ್ನು ಆಫ್ ಮಾಡ್ಕೊಳ್ತೇನೆ ನಾನು. ಚೆನ್ನಾಗಿ ಕುದ್ದು ಎಲೆ ಫ್ಲೇವರೆಲ್ಲ ಬಿಟ್ಕೊಂಡಿದೆ. ಈಗ ಇದನ್ನು ಸೋಸ್ಕೊಳ್ಳೋಣ. ಈ ರೀತಿ ನಾವು ವಾರದಲ್ಲಿ ಒಮ್ಮೆ 15 ದಿನಕ್ಕೊಮ್ಮೆ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯು ಅನ್ನು ಹೆಚ್ಚು ಮಾಡ್ಕೊಳ್ಬೋದು. ನೆಗಡಿ, ಶೀತ, ಕೆಮ್ಮಾದಾಗ ಸಣ್ಣ ಮಕ್ಕಳಿಗೆ 3 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಇದನ್ನು 1 ಸ್ಪೂನ್ ಆಗುವಷ್ಟು ಕೊಡ್ತಾ ಬಂದರೆ ಕಫ ಕರಗುತ್ತೆ ಮತ್ತು ನೆಗಡಿ ಕೆಮ್ಮನ್ನು ಕಡಿಮೆ ಆಗುತ್ತೆ. ವಾರದಲ್ಲಿ ಒಮ್ಮೆ ಅಥವಾ 15 ದಿನಕ್ಕೊಮ್ಮೆ ಮಾಡಿ ಇದನ್ನು ಕೊಡ್ಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ 2 ವಿಧಾನವನ್ನು ಮಾಡಿ ತೋರಿಸಿದ್ದೆ. ನೀವು ಒಮ್ಮೆ ಟ್ರೈ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ಹಾಗೆ ಇದರ ಬೆನಿಫಿಟನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ. ನಿಮಗೆ ಯಾವ್ಯಾವ ವಿಧಾನ ಗೊತ್ತಿದೆ, ಇದರಿಂದ ಏನೇನು ಉಪಯೋಗ ಇದೆ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ. ಹಾಗೆ ವಿಡಿಯೋವನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಹೊಸ ರೆಸಿಪಿಯನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಮತ್ತು ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.